ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಬಸವನಗುಡಿ KR ರೋಡಲ್ಲಿ ಒಂದು ಡಿಫ್ರೆಂಟ್ ಆದ ಕೆಫೆನ ನಾವು ನೋಡಿದ್ವಿ. ಆ ಕೆಫೆ ಹೆಸರು ಬಂದು ಸ್ನ್ಯಾಕಟೋರಿ ಕೆಫೆ ಅಂತ. ಹೆಸರೇ ಡಿಫ್ರೆಂಟ್ ಆಗಿದೆ. ಬನ್ನಿ ನೋಡೋಣ ಇದೇನು ಈ ಕೆಫೆಲಿ ಏನೇನು ಸಿಗುತ್ತೆ ಮತ್ತು ಇಲ್ಲಿ ಹೆಸರಿನ ಅರ್ಥ ಏನು ಅಂತ. ಮೇಡಮ್ ನಮಸ್ತೆ. ಹಾಯ್ ಸರ್. ಕೆಫೆ ನೋಡಿದ್ವಿ, ಎಲ್ಲ ಡಿಫ್ರೆಂಟ್ ಆಗಿದೆ, ಸ್ನ್ಯಾಕಟೋರಿ ಅಂತ. ಹೆಸರು ನೋಡಿ ಇದೇನೋ ತಿಳ್ಕೊಬೇಕಂತ. ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಅಂಗಡಿ ಇಡಬೇಕು ಅಂದಾಗ ಮೈ ಡಾಟರ್ ಕೇಮ್ ಅಪ್ ವಿತ್ ಅನ್ ಐಡಿಯಾ. ಸೊ ಶಿ ವಾಂಟೆಡ್ ಟು ಗಿವ್ ಔಟ್ ಸ್ನ್ಯಾಕ್ಸ್ ಇನ್ ಅ ಕಟೋರಿ ಆ್ಯಂಡ್ ಪಾನಿಪುರಿ ನಮ್ಮದು ವೆಂಡಿಂಗ್ ಮಿಷಿನ್ ಆಗಿರೋದ್ರಿಂದ ಶಿ ವಾಂಟ್ಸ್ ದ್ಯಾಟ್ ಕಟೋರಿ ಫೀಲಿಂಗ್ ಅಂತ ಬೇಕಿರೋದ್ರಿಂದ ವಿ ನೇಮ್ಡ್ ಇಟ್ ಓನ್ಲಿ ಆ್ಯಸ್ ಸ್ನ್ಯಾಕ್ ವಿತ್ ಕಟೋರಿ. ಸೊ ದ ಕೆ ಇಸ್ ಕಾಮನ್ ಅಷ್ಟೇ. ಈ ಹೆಸರಿನ ಅರ್ಥ ಸ್ನ್ಯಾಕ್ ವಿತ್ ಕಟೋರಿ ಅಂತ. ಇನ್ ಅ ಕಟೋರಿ. ಇಟ್ ಮೀನ್ಸ್ ಸ್ನ್ಯಾಕ್ಸ್ ಇನ್ ಅ ಕಟೋರಿ. ಏನೇನು ಪದಾರ್ಥಗಳು ಸಿಗುತ್ತೆ ಇಲ್ಲಿ, ಏನೇನು ಐಟಮ್ಗಳು ಸಿಗುತ್ತೆ? ಸರ್ ನಮ್ಮದು ಮೇನ್ ಬಂದು ನಮ್ಮ ಐಸ್ ಕ್ರೀಮ್ ಮೆಷಿನ್ ಇದೆ. ಸಾರಿ ದಿಸ್ ಇಸ್ ಆರ್ ಐಸ್ ಕ್ರೀಮ್ ಮೆಷಿನ್ ಆ್ಯಂಡ್ ದಟ್ ಈಸ್ ಆರ್ ಪಾನಿಪುರಿ ವೆಂಡಿಂಗ್ ಮೆಷಿನ್ ನಡೆಯುತ್ತೆ. ನಾವು ಪೂರಿಯಲ್ಲಿ ಆಲೂ ಹಾಕ್ಬಿಟ್ಟು ಗೋಲ್ಗಪ್ಪ ತಿಂತೀವಲ್ಲ, ಇಟ್ ಈಸ್ ನಾಟ್ ದ ನಾರ್ಮಲ್ ಪಾನಿಪುರಿ ವಿತ್ ಬಟಾಣಿ, ಇಟ್ ಈಸ್ ದ ಗೋಲ್ಗಪ್ಪ ಫಾರ್ಮ್. ಸೊ ಪೂರಿಯಲ್ಲಿ ಆಲೂ ಹಾಕ್ಬಿಟ್ಟು ಇಫ್ ಯು ಗಿವ್ ಇಟ್ ಯು, ನೀವು ಅಲ್ಲಿ ಸೆನ್ಸರ್ ಬೇಸ್ ಇದೆ, ಪೂರಿ ಇಟ್ಟರೆ ನಿಮಗೆ ಪಾನಿ ಬರುತ್ತೆ. ಅಂದರೆ ಐ ಮೀನ್ ಇಲ್ಲಿ ಯಾರು ಕುಕ್ ಇಲ್ಲ, ಪ್ರಿಪೇರ್ ಆಗೋದು ಈ ಮಷಿನ್ಸಿಂದನಾ? ಇದು ಬಂದು ನಮ್ಮದು ಪಾನಿಪುರಿ ವೆಂಡಿಂಗ್ ಮಷೀನು. ನಾನು ಪಾನಿ ರೆಡಿ ಮಾಡ್ತೀನಿ, ನಾನು ಪೂರಿ ಆ್ಯಂಡ್ ಆಲೂನು ರೆಡಿ ಮಾಡಿಬಿಟ್ಟು ನಿಮಗೆ ಆಲೂನ ಪೂರಿಯಲ್ಲಿಟ್ಟು ಕೊಡ್ತೀನಿ. ಯು ಕ್ಯಾನ್ ಸೆಲ್ಫ್ ಟೇಕ್ ಇಟ್. ನಾವು ಹೊರಗಡೆ ಎಲ್ಲ ಹೋದಾಗ ಅವ್ರ ಕೈಯಲ್ಲಿ ಹಾಕಿ ಎಲ್ಲ ಕೊಡ್ತಾರೆ ಅಲ್ಲ, ಅದ್ರ ಬದಲು ವಿ ವಾಂಟೆಡ್ ಟು ಡೂ ಇಟ್ ಆ್ಯಸ್ ಅ ಡಿಸ್ಪೆನ್ಸರ್ ಸೊ ದ್ಯಾಟ್ ಇಟ್ ಈಸ್ ಮೋರ್ ಆನ್ ಅ ಹೈಜೀನ್ ಮ್ಯಾನರ್ ಅಷ್ಟೇ. ಸೊ ಪಾನಿನ ನಾವು ರೆಡಿ ಮಾಡಿಬಿಟ್ಟು ಅದರಲ್ಲಿ ಹಾಕಿದ್ರೆ ನೀವು ಯಾವ ಫ್ಲೇವರ್ ಬೇಕಾದ್ರೂ ತೊಗೋಬಾರ್ದು, ಬಿಕಾಸ್ ವಿ ಹ್ಯಾವ್ 5 ಡಿಫ್ರೆಂಟ್ ಫ್ಲೇವರ್ಸ್. ಓಕೆ, ಅಂದರೆ ಈ ಪಾನಿನ ಈ ಮಷಿನ್ ಸರ್ವ್ ಮಾಡುತ್ತೆ. ಅಂದರೆ ಥರ ಪಾನಿ ಮಾತ್ರ, ಅಂದರೆ ರೋಬೋಟ್ ಥರ ಇದ್ರ ಕೆಲಸ. ಓಕೆ, ಬೇರೆ ಬೇರೆ ಫ್ಲೇವರ್ಸ್ ಇದೆ ಇಲ್ಲಿ. ಚಾಟ್ ಪಾಟ್ ಇದೆ, ಪುದೀನ ಇದೆ, ಜಲ್ಜೀರಾ ಇದೆ, ಗಾರ್ಲಿಕ್ ಇದೆ, ಹಾಜ್ಮೋಲಾ ಇದೆ. ಬೇರೆ ಬೇರೆ ಫ್ಲೇವರ್ಸ್ ಪಾನಿ ಇಲ್ಲಿ ರೆಡಿ ಇರುತ್ತೆ ಡಿಸ್ಪೆನ್ಸರಲ್ಲಿ. ಕಸ್ಟಮರ್ ಯಾವ್ದು ಬೇಕೋ ಆ ಫ್ಲೇವರನ್ನು ಅವರು ತೊಗೋಬೋದು. ಇಲ್ಲಿ ಬಟನ್ ಇದೆ, ಬಟನ್ ಪ್ರೆಸ್ ಮಾಡಿದ್ರೆ ಮೇ ಬಿ. ಹೌದಾ? ಓಕೆ, ಅದು ಪ್ರೊಸೆಸ್ ಹೆಂಗಾಗುತ್ತೆ ಅವ್ರನ್ನ ಕೇಳೋಣ, ಅವರೇ ತೋರಿಸ್ತಾರೆ ಹೆಂಗೆ ಮೇಕಿಂಗ್ ಹೆಂಗೆ, ಮತ್ತು ರೆಡಿ ಮಾಡೋದು ಹೇಗೆ, ಅದು ಸರ್ವ್ ಹೇಗೆ ಮಾಡುತ್ತೆ, ಮತ್ತು ಅದು ಹೇಗೆ ರಿಸೀವ್ ಮಾಡ್ಕೋಬೋದು ಕಸ್ಟಮರ್, ಎಲ್ಲವನ್ನ ನೋಡೋಣ. ಸೊ ಸರ್, ನಾವು ಎವ್ರಿ ಡೇ ಮಾರ್ನಿಂಗ್ ವಿ ಮೇಕ್ ದ ಪೂರೀಸ್. ರೆಡಿ ಪೂರೀಸ್ ಬರುತ್ತಲ್ಲ, ಅದನ್ನು ನಾವು ಡೀಪ್ ಫ್ರೈ ಮಾಡ್ತೀವಿ. ದ ಹೋಲ್ ಇಂಟೆನ್ಷನ್ ಆಫ್ ಡೂಯಿಂಗ್ ದ ರೆಡಿ ಪೂರೀಸ್ ಇಸ್, ಅಲ್ಲಿ ವೆಂಡಿಂಗ್ ಮಿಷಿನಲ್ಲಿ ಪೂರಿ ಇಟ್ಟರೆ ಇಟ್ ಶುಡ್ ನಾಟ್ ಊಸ್ ಔಟ್, ಅದು ವೇಸ್ಟ್ ಆಗಬಾರ್ದು ಅಂತ. ಕೆಲವರು ಹೋಮ್ ಮೇಡ್ ಪೂರೀಸ್ ಅಲ್ಲಿ ನಮಗೆ ಮಧ್ಯ ಅಲ್ಲಿ ಹೋಲ್ಸ್ ಇರುತ್ತೆ ಆ್ಯಂಡ್ ಇಟ್ ಲೂಸ್ ಔಟ್ ಬೈ ದ ಟೈಮ್ ಇಟ್ ಕಮ್ಸ್ ಟು ಯೋರ್ ಪ್ಲೇಟ್. ಸೊ ವಿ ಪ್ರಿಫರ್ ದೀಸ್ ರೆಡಿ ಪೂರೀಸ್. ಆಲೂಗಡ್ಡೆನ ಬಾಯ್ಲ್ ಮಾಡಿಬಿಟ್ಟು ವಿ ಡೂ ನಾಟ್ ಪ್ರಿಫರ್ ಪುಟ್ಟಿಂಗ್ ಇಟ್ ಇನ್ ದ ಹ್ಯಾಂಡ್, ಯಾಕೆಂದರೆ ನಮ್ಮ ಹೋಲ್ ಇಂಟೆನ್ಷನ್ ಇಸ್ ಟು ಗಿವ್ ಇಟ್ ಇನ್ ಅ ಹೈಜೀನ್ ಫಾರ್ಮ್. ಈ ಥರ ರೆಡಿ ಮಾಡಿ ಕೊಟ್ಬಿಟ್ರೆ ಯು ಕ್ಯಾನ್ ಸಿ ದ ಸೈಜ್ ಆಫ್ ದ ಪೂರೀಸ್ ಆಲ್ಸೋ. ಆರಾಮಾಗಿ ಕೆಲವ್ರಿಗೆ ಮೌತ್ ಫುಲ್ ಬೇಕು ಅಂತಾರೆ, ಕೆಲವ್ರಿಗೆ ಚಿಕ್ಕದು ಬೇಕು ಅಂತಾರೆ. ಸೊ ಬೇಸ್ಡ್ ಆನ್ ಪೀಪಲ್ ವಿ ಹ್ಯಾವ್ ಸೈಜಸ್ ಆಲ್ಸೋ, ಬೇಸ್ಡ್ ಆನ್ ಅದು ಹೇಗೆ ಡೀಪ್ ಫ್ರೈ ಆಗುತ್ತೆ ಅಂತ. ಸೊ ಫಿಲ್ ಮಾಡಿ ಕೊಟ್ಬಿಟ್ರೆ ದ ಕಸ್ಟಮರ್ ಕ್ಯಾನ್ ಹ್ಯಾವ್ ಹೌ ಮಚ್ ಎವರ್ ಪಾನಿ ದೇ ವಾಂಟ್. ಸೊ ವಿ ಗಿವ್ 6 ಪೂರೀಸ್ ಕೊಡ್ತೀವಿ. ದ ಕಾಸ್ಟ್ ಇಸ್ 35 rupees. ಹೌದು. ಏನೇನು ಐಟಮ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ವಿ ಹ್ಯಾವ್ ಟೀ, ಕಾಫಿ, ಶುಗರ್ ಕ್ಯಾನ್ ಜ್ಯೂಸ್, ಶುಗರ್ ಕ್ಯಾನ್ ಸ್ನೋಫ್ಲೇಕ್. ಕೆಲವರು ಐಸ್ ಕ್ರೀಮ್ ಅಂತಾರೆ, ಕೆಲವರು ದೇ ಕಾಲ್ ಇಟ್ ಅ ಸಾರ್ಬೆ. ಸೊ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಯಾಕೆಂದರೆ ಐಸ್ ಕ್ರೀಮ್ ಅಂದರೆ ಇಟ್ ಹ್ಯಾಸ್ ಟು ಬಿ ಕ್ರೀಮ್ ಬೇಸ್, ಇಟ್ ಹ್ಯಾಸ್ ಟು ಬಿ ಮಿಲ್ಕ್ ಬೇಸ್ ಅಂತಾರೆ. ನಮ್ಮದು ಬಂದು ಡೈರೆಕ್ಟ್ ಶುಗರ್ ಕ್ಯಾನ್ ಐಸ್ ಕ್ರೀಮ್ ತೊಗೊಂಡು ವಿ ಪುಟ್ ಇಟ್ ಇನ್ ಟು ಅ ಸ್ನೋಫ್ಲೇಕ್. ಸೊ ಇದು ಎರಡು ಮೈಂಡಲ್ಲಿ ಇಟ್ಕೊಂಡು ವಿ ಸ್ಟಾರ್ಟೆಡ್ ಆಫ್ ವಿತ್ ಫ್ರೋಝನ್ ಫುಡ್, ಮೋಮೋಸ್ ಆ್ಯಂಡ್ ನಮ್ಮ ಆ್ಯಸ್ ಯೂಶುವಲ್ ಫ್ರೈಸು, ಸ್ಮೈಲೀಸು, ಪನ್ನೀರ್ ಪಾಪ್ಸು, ಸ್ಪ್ರಿಂಗ್ ರೋಲ್ಸು, ವೆಜ್ ಸಮೋಸ ಅಂಥದ್ದೆಲ್ಲ ಮಾಡ್ತೀವಿ. ಸೊ ದಿಸ್ ಇಸ್ ಯುವರ್ ಪ್ಲೇಟ್ ಫಾರ್. ಓಕೆ, ನೋಡೋಣ ಅದು ಹೇಗೆ ಸರ್ವ್ ಮಾಡುತ್ತೆ ಅಂತ. ಇಲ್ಲ, ಅದು ಫಸ್ಟ್ ಕಾರಣ ಒಂದು ಕಡಿಮೆ ಕಡಿಮೆ. ಸೊ ನೋಡಿ, ಇದು ನಮ್ಮದು ಸೆನ್ಸರ್ ಬೇಸ್, ಇಫ್ ಯು ಕ್ಯಾನ್ ಸಿ. ಓಕೆ, ನೀವು ಜಸ್ಟ್ ಅಲ್ಲಿ ಪೂರಿಯನ್ನು ಇಟ್ಕೊಂಡ್ರೆ ಅದು ಫಿಲ್ ಆಗುತ್ತೆ.
ಸೊ 5 ಫ್ಲೇವರ್ಸ್ ಅಲ್ಲಿ ದ ಗಾರ್ಲಿಕ್ ಆ್ಯಂಡ್ ಪುದೀನ ಸ್ವಲ್ಪ ಸ್ಪೈಸಿ ಮೇಲೆ ಇರುತ್ತೆ. ಜಲ್ಜೀರಾ ಇಸ್ ಅಗೇನ್ ಫಾರ್ ಡೈಜೆಷನ್. ಸ್ವಲ್ಪ ಸ್ವೀಟ್ ಮೇಲೆ ಅಂದರೆ ವಿ ವಿಲ್ ಗಿವ್ ಯು ಹಾಜ್ಮೋಲಾ ಆ್ಯಂಡ್ ಚಟ್ಪಟ್. ಇಟ್ಸ್ ಅ ಮಿಕ್ಸ್ ಆಫ್ ಮೀಟಾ. ಓಕೆ ಓಕೆ. ಸೊ ಯು ಕ್ಯಾನ್ ಟ್ರೈ ಇಟ್. ನಾವು ಪರ್ಟಿಕ್ಯುಲರ್ ML ಸೆಟ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ನೋಡ್ತಾ ಇದ್ದೀರಾ ನೀವು, ಜಸ್ಟ್ ಅಲ್ಲಿ ಸೆನ್ಸಾರಲ್ಲಿ ಅದೇ ಫಿಲ್ ಆಗ್ತಾ ಇದೆ ಪೂರಿ ಒಳಗಡೆ. ಓಕೆ, ಬೇರೆ ಫ್ಲೇವರ್ ಇದು ಜಲ್ಜೀರಾ ಫ್ಲೇವರು. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಮತ್ತು ನಿಮ್ಗೆ ಸ್ವಲ್ಪ ಸ್ವೀಟ್ ಬೇಕಂದ್ರೆ ವಿ ಕ್ಯಾನ್ ಗಿವ್ ಯು ಹಾಜ್ಮೋಲಾ. ಫಸ್ಟ್ ಟೈಮು ಡಿಫ್ರೆಂಟ್ ಟೈಪ್ ಆಫ್ ಪಾನಿನ ತೊಗೋತಾ ಇರೋದು. ಜಲ್ಜೀರಾ ಪುದೀನ ಆಯಿತು, ಇವಾಗ ಹಾಜ್ಮೋಲಾ ಫ್ಲೇವರ್. ಸ್ವಲ್ಪ ಸ್ವೀಟ್ ಇರುತ್ತಂತೆ, ನೋಡೋಣ. ನಮ್ಮ ಖಾರ ಅಂದರೆ ಸ್ವಲ್ಪ ಕಷ್ಟ. ಸ್ವಲ್ಪ ಸ್ವೀಟ್ ಇದೆ, ಮತ್ತೆ ಖಾರ ಬೇಕು ಅಂದ್ರೆ ಗಿವ್ ಯು ಗಾರ್ಲಿಕ್. ಥ್ಯಾಂಕ್ ಯು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಅಗೇನ್ ಲಿಟಲ್ ಆನ್ ದ ಸ್ವೀಟ್ ಬೇಸ್. ಸೊ ಕೆಲವ್ರಿಗೆ ಪೂರಿ ಮೌತ್ಫುಲ್ ಬೇಕು ಅಂತಾರೆ, ಕೆಲವ್ರಿಗೆ ಚಿಕ್ಕದಾಗಿ ಬೇಕು ಅಂತಾರೆ. ಅವ್ರಿಗೆ ನಿಮಗೆ ಬೇಕು ಅಂದರೆ ಪಾನಿ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಮ್ಮಿ ಹಾಕೋಬೋದು. ಇಟ್ಸ್ ಲೆಫ್ಟ್ ಅಪ್ ಟು ಯು. ಸೊ ಓಕೆ, ಎಷ್ಟು ಕ್ವಾಂಟಿಟಿ ಇದರಲ್ಲಿ ನೀವು ಫಿಲ್ ಮಾಡ್ತೀರಿ? ಐ ಕ್ಯಾನ್ ಫಿಲ್ ಅಪ್ ಟು 5 liters. ಈಚ್ ಫ್ಲೇವರ್ ಕೆಪಾಸಿಟಿ ಬಂದು 5 liters ಇದೆ. ಐ ಡೋಂಟ್ ಫಿಲ್ ಫುಲ್, ಯಾಕೆಂದರೆ ಹೆಂಗೆ ಓಡುತ್ತೋ ವಿನೋದ್ ಸರ್, ಹಾಗಾಗಿ ವಿ ಫಿಲ್ ಅಪ್ ಟು 4.5 liters ಫಿಲ್ ಮಾಡ್ತೀವಿ. ಆ್ಯಂಡ್ ಸೆನ್ಸರ್ ಬೇಸಿಂದ ವಿವ್ ಸೆಟ್ ಅರೌಂಡ್ 2 ml ಪರ್ ಪೂರಿ. ಇವಾಗ ನಿಮಗೆ ಬಂದಿರೋದು ಇಸ್ 3.5 ml ಥರ ಬಂದಿರುತ್ತೆ. ಅಂದರೆ ಒಂದು ಪೂರಿ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ಯಾ, ಒಂದು ಪೂರಿ ಬಂದು ನಿಮ್ಗೆ ಈಸಿಯಾಗಿ 2 ml ಫಿಲ್ ಆಗೋಗುತ್ತೆ. ಫಸ್ಟ್ ಬಂದು ನಿಮಗೆ ನೋಡಿ, ಅಗೇನ್ ದಿಸ್ ಇಸ್ 1 ml. ನಿಮಗೆ ಮತ್ತೆ ಬೇಕು ಅಂದರೆ ಯು ಕ್ಯಾನ್ ಟೇಕ್ ದಿ ಅದರ್ ml. ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಫಿನಿಶ್, ಯು ಕ್ಯಾನ್ ಫಿಲ್ ಇಟ್ ವಿತ್ 1 ml. ಓಕೆ. ಎಲ್ಲಿ ಫಿಲ್ ಮಾಡೋ ಜಾಗ ಯಾವುದು? ಇಲ್ಲಿ ಹಿಂದೆ ಇದೆ. ಇಟ್ ಹ್ಯಾಸ್ ದ ಸೆನ್ಸರ್ಸ್, ಮೋಟರ್ಸ್ ಎಲ್ಲ ಅಲ್ಲಾಗುತ್ತೆ. ದ ಮ್ಯಾನ್ಯುಯಲ್ ಡೀಟೇಲ್ಸ್ ಎಲ್ಲ ಮೇಲಿದೆ. ಅಂದರೆ ನಾವು ಸೆನ್ಸರ್ ಇವಾಗ ಸರ್ವಿಸ್ ಏನಾದ್ರು ಮಾಡಿಸ್ಬೇಕು, ಕ್ವಾಂಟಿಟಿ ಸೆಟ್ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂದರೆ ಎವ್ರಿಥಿಂಗ್ ಇಸ್ ಆನ್ ಟಾಪ್. ರೀಫಿಲ್ಲಿಂಗು ಎಲ್ಲನೂ ಇಟ್ ಈಸ್ ಇನ್ಸೈಡ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಏನಂತಾರೆ ಫುಡ್ ಗ್ರೇಡೆಡ್ ಪೈಪ್ಸು, ಮೋಟರ್ಸು ಎಲ್ಲನೂ ಸರ್ಟಿಫಿಕೇಷನ್ಸ್ ಇದೆ ಅದಕ್ಕೂ. ಓಕೆ, ಅಂದರೆ ನೀವು ಜಸ್ಟ್ ಪೂರಿಗೆ ಮಾತ್ರ ಇದು ಫಿಲ್ ಆಗುತ್ತೆ ಅಥವಾ ಬೇರೆ ಇನ್ ಕೇಸ್ ಯಾರಾದರೂ ಬೇಕಂದ್ರೆ ಕಪ್ ಇಟ್ಕೊಂಡ್ರೆ ಗ್ಲಾಸಸ್ ಇಟ್ರೂ ಫಿಲ್ ಆಗುತ್ತೆ. ಅಗೇನ್ ಇಟ್ ಇಸ್ ದ ಸೇಮ್ ಕ್ವಾಂಟಿಟಿ, 1 or 2 ml ನಾವೇನು ಸೆಟ್ ಮಾಡಿರ್ತೀವೋ ಅದೇ ಇರುತ್ತೆ. ನಿಮಗೆ ಬೈ ಚಾನ್ಸ್ ಜಾಸ್ತಿ ಬೇಕು ಅಂದರೆ ಯು ಕ್ಯಾನ್ ಪ್ರೆಸ್ ದ ಬಟನ್. ಓಕೆ, ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೌದು ಹೌದು ತೋರಿ. ಸೊ ಇದು ಒಂದು ಬೆನಿಫಿಟ್ ಏನಂದರೆ ಯಾವ್ಯಾವ ಫ್ಲೇವರ್ ಬೇಕೋ ಎಲ್ಲ ಫ್ಲೇವರ್ ಇಲ್ಲಿ ಫಿಲ್ ಆಗಿರುತ್ತೆ. ಸೊ ಅವರು ಹೊರಗಡೆ ಬಂದು ಅದನ್ನ ಫಿಲ್ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ಅವರೇನು ಪ್ಲೇಟ್ಗೆ ರೆಡಿಯಾಗಿ ಕೊಟ್ಟಿರ್ತಾರೆ ಅದನ್ನು ನಾವು ಜಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಸೆನ್ಸಾರ್ ಹತ್ರ ಹಿಡಿದ್ರೆ ಅದ್ರ ಫಿಲ್ ಆಗುತ್ತೆ, ಈಸಿಯಾಗಿ ತಿನ್ಬೋದು. ಇವಾಗ ನೀವು ಬೈ ಚಾನ್ಸ್ ಜಲ್ಜೀರಾ ಕುಡಿಬೇಕು, ಕೆಲವ್ರಿಗೆ ಇಷ್ಟ ಆಗುತ್ತಲ್ಲ ಎಂಡ್ ಆಫ್ ದ ಡೇ ಕುಡಿಬೇಕು ಅಂತ. ಸಿ ಅಗೇನ್ ಯು ಕ್ಯಾನ್ ಫಿಲ್ ಇಟ್ ಟು ವಾಟ್ ಎವರ್ ಕ್ವಾಂಟಿಟಿ ಯು. ಓಕೆ ಓಕೆ, ಜಾಸ್ತಿ ಬೇಕು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀವು ಗ್ಲಾಸಲ್ಲಿ ಕೂಡ ತೊಗೋಬೋದು. ಸೊ ಇದಕ್ಕೆಲ್ಲ ಚಾರ್ಜಸ್ ಇರುತ್ತೆ ಎಕ್ಸ್ಟ್ರಾ? ಪಾನಿ ಯಾರು ಚಾರ್ಜ್ ಮಾಡ್ತಾರಾ ಸರ್? ಅಲ್ಲ, ಅದು ಸರ್ವ್ ಮಾಡುತ್ತಲ್ಲ. ಇಲ್ಲ ನಥಿಂಗ್ ಎಲ್ಸ್. ಇಟ್ ಇಸ್ ಜಸ್ಟ್ ದ 35 rupees ಪ್ಲೇಟ್, 6 ಪೂರೀಸ್ ಕೊಡ್ತೀವಿ. ಪಾನಿ ಯಾರಿಗೆ ಬೇಕು ಅಂದ್ರೂ ತೊಗೋಬೋದು. ಓಕೆ ಓಕೆ. ಸೊ ಮತ್ತು ಇದು ಸರ್, ಇದು ಬಂದು ನಮ್ಮದು ಲಿಕ್ವಿಡ್ ವೆಂಡಿಂಗ್ ಮಷೀನು. ಆ್ಯಸ್ ಆಫ್ ನೌ ಇಟ್ ಈಸ್ ಅಂಡರ್ ಅ ಸಾಫ್ಟ್ವೇರ್ ಅಪ್ಗ್ರೇಡ್. ಯಾಕೆ ಅಂದರೆ ವಿ ವಾಂಟೆಡ್ ಟು ವೆಂಡ್ ಔಟ್ ಘರ್ಕಿ ಚಾಯ್. ನಮ್ಮದು ಆ್ಯಕ್ಚುಲಿ ಟೀ ಮೇಕಿಂಗ್ ಮಷೀನ್ ಇದೆ. ಫ್ರಮ್ 100 ml to 2 liters ಅದು ಸೆಲ್ಫಾಗಿ ಪ್ರಿಪೇರ್ ಮಾಡುತ್ತೆ. ಒಂದು ಪ್ರೋಗ್ರಾಮ್ ಸೆಟ್ ಮಾಡಿಬಿಟ್ರೆ ಇಟ್ ವಿಲ್ ಟೇಕ್ ಇನ್ ದ ಪರ್ಟಿಕ್ಯುಲರ್ ಕ್ವಾಂಟಿಟಿ. ಆಮೇಲೆ ಅದು ಫಿಲ್ ಆದಮೇಲೆ ಇದು ಆ್ಯಕ್ಚುಲಿ ವೆಂಡಿಂಗ್ ಮಷೀನ್ ಮಾಡಬೇಕು ಅಂತ. ಇದು ಬೇಸಿಕಲಿ ಇಟ್ ಈಸ್ ಅ ಲಿಕ್ವಿಡ್ ವೆಂಡಿಂಗ್ ಮಷೀನು. ನಮಗೆ ಟೀ ಸರ್ವ್ ಮಾಡಬೇಕು ಅಂದಿದ್ದಕ್ಕೆ ಬಿಸಿ ಇರಬೇಕಲ್ಲ ನಮಗೆ ಟೀ. ಸೊ ಹಾಗಾಗಿ ದರ್ ಇಸ್ ಅ ಸಾಫ್ಟ್ವೇರ್ ಅಪ್ಗ್ರೇಡ್ ವಿಚ್ ಇಸ್ ಹ್ಯಾಪನಿಂಗ್. ದಟ್ ವಿಲ್ ಟೇಕ್ another week's time. ಇನ್ನೊಂದು 2-3 weeks ಟೈಮ್ ಬೇಕು. 10 working days ಆಗುತ್ತೆ. ಇನ್ನೊಂದು 2 weeks ಟೈಮ್ ಬೇಕು ಅದು ಅಪ್ಡೇಟ್ ಆಗೋಕ್ಕೆ. ಸೊ ಅಲ್ಲಿವರೆಗೂ ಈಗ ಜಸ್ಟ್ ಆನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು, ಲೈಟ್ ಕಾಣಿಸ್ತಾ ಇದೆ. ಓ ಸೂಪರ್. ಸ್ವಲ್ಪ ಹತ್ರ ಬನ್ನಿ ನೀವು, ಅದು ನಮ್ಮನ್ನು ನೋಡ್ತಾ ಇದೆ ನೋಡಿ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಅದು ಸೆನ್ಸ್ ಮಾಡ್ತಾ ಇದೆ, ಆ ಕಡೆ ಈ ಕಡೆ ನೋಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ.
ಬಂದು ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ತಂದಾಗ ವಿ ವಾಂಟೆಡ್ ದಿಸ್ ಅ ಸೆನ್ಸರ್ ಬೇಸ್, ಬಟ್ ಟೀ ಹಾಕೋದ್ರಿಂದ ಬಿಸಿ ಇರುತ್ತೆ, ಮಕ್ಳು ಏನಾದ್ರು ಬಂದು ಸೆನ್ಸರ್ ಬೇಸ್, ಇವಾಗ ನಾವು ಇಲ್ಲಿ ಕೈ ಇಟ್ಟರೆ ಮತ್ತೆ ಪಾನಿ ಬರುತ್ತಲ್ಲ, ಇಲ್ಲೇನಾದ್ರು ಟೀ ಬಂದು ಬಿದ್ದು ಮಕ್ಳ ಕೈ ಮೇಲೆ ಬಿಸಿ ಬೀಳೋದು ಬೇಡ ಅಂತ ವಿ ಗಾಟ್ ದಿಸ್ ಆ್ಯಸ್ ಅ ಕಾಯಿನ್ ಬೇಸ್. ನಮ್ಮ ಹಳೆ ಕಾಲದ್ದು ಪಾಪ್ಕಾರ್ನ್ ಮಷೀನ್ಸ್ ಥರ ಇರುತ್ತೆ ನೋಡಿ, ಆ ಇಂಟೆನ್ಷನ್ನಲ್ಲಿ ಕಾಯಿನ್ ಬೇಸ್ ಮಾಡಿಸಿರೋದು. ಸೊ ನಾವು ಕೊಡೋ ಕಾಯಿನ್ನ ಇಲ್ಲಿ ಹಾಕಿದ್ರೆ ನಿಮಗೆ ಇಲ್ಲಿ ಟೀ ವೆಂಡ್ ಔಟ್ ಆಗಬೇಕು. ಹಂಗೆ ಕರೆಕ್ಟ್, ಇದು ಸೇಫ್ಟಿ ಬೇಕು, ಯಾಕಂದರೆ ಅವ್ರು ಒಳಗಡೆ ಇರ್ತಾರೆ, ಔಟ್ಸೈಡ್ ಮಕ್ಕಳು ಅಲ್ಲಿ ಕೈ ಇಟ್ಟರು ಸೆನ್ಸಾರ್ ಮೂಲಕ ಅಲ್ಲಿ ಬಿಸಿ ಟೀ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರು ಏನೊಂದು ಟೀಗೆ ಕಾಯಿನ್ ಕೊಡ್ತಾರೆ, ಆ ಕಾಯಿನ್ನ ಇಲ್ಲಿ ಹಾಕಿದ್ರೆ ಆ ಕ್ವಾಂಟಿಟಿ ಎಷ್ಟಿರುತ್ತೆ ಒಂದು ಗ್ಲಾಸು ಆ ಟೀ ಅಲ್ಲಿ ಸಿಗುತ್ತೆ. ಸೊ ಚೆನ್ನಾಗಿದೆ ಕಾನ್ಸೆಪ್ಟು. ಮತ್ತು ಬೇರೆ ಸರ್ ನೆಕ್ಸ್ಟ್ ನಮ್ಮದು ಯು ಹ್ಯಾವ್ ಆರ್ ವೆರೈಟೀಸ್ ಆಫ್ ಫುಡ್. ಯು ಕ್ಯಾನ್ ಚೆಕ್ ಓವರ್ ಹಿಯರ್. ಫ್ರೋಝನ್ ಫುಡ್ ಇದೆ, ಫ್ರೋಝನ್ ಫುಡ್ಡಿಂದ ಮೋಮೋಸಿಂದ ಹಿಡಿದು ಎಲ್ಲ ಇದೆ. ವಿ ಹ್ಯಾವ್ 5 ವೆರೈಟೀಸ್ ಆಫ್ ಸಾಸಸ್ ಆ್ಯಂಡ್ 7 ವೆರೈಟೀಸ್ ಆಫ್ ಸ್ಪ್ರಿಂಕ್ಲರ್ಸ್ ಸ್ಪೈಸಸ್ ಇದೆ. ಸೊ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಜನರಲ್ ಆಗಿ ನಮಗೆ ಸಾಲ್ಟ್ ಆ್ಯಂಡ್ ಪೆಪ್ಪರ್, ಪೆರಿ, ಆಮೇಲೆ ಲೆಮನ್ ಗ್ರಾಸ್ ಅಂಥದ್ದೆಲ್ಲ ಸಿಗುತ್ತೆ. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎ ಸ್ಪಂಜ್ ಪೆರಿ. ಇದು ತುಂಬ ಖಾರನೂ ಇರಲ್ಲ, ಮಕ್ಕಳಿಗೂ ಈಸಿ ಆಗಿರುತ್ತೆ. ಇಟ್ ಈಸ್ ದ ಲಿಟಲ್ ಆನ್ ದ ಟ್ಯಾಂಗಿ ಸೈಡ್ ಫ್ಲೇವರು. ಆಮೇಲೆ ನ್ಯೂ ಇಂಟ್ರೊಡಕ್ಷನ್ for our idu is Thousand Islands sauce. Thousand Islands is a mixture of 3 different flavors into a mayonnaise. Okay. Separate ಆಗಿ mayonnaise ಕೊಟ್ಟು ಸೆಪ್ರೇಟ್ ಆಗಿ ಶೇಜ್ವಾನ್ ಕೊಟ್ಟು ಜನ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಬದಲು ವಿ ಕೇಮ್ ಅಪ್ ವಿತ್ ದಿಸ್ ನ್ಯೂ ಐಡಿಯಾ ಫಾರ್ Thousand Islands. ಇಟ್ಸ್ ಅ ನ್ಯೂ ಫ್ಲೇವರ್. ಅದು ಹೆಂಗೆ ಅಂದರೆ ಖಾರನೂ ಅಲ್ಲ, ಇಟ್ ಈಸ್ ನಾಟ್ mayonnaise ಥರ ಪ್ಲೇನೂ ಅಲ್ಲ. ಸೊ ಮಕ್ಕಳನ್ನ ಸ್ವಲ್ಪ ಖಾರ ತಿನ್ನೋರು ತಿನ್ಬೋದು. ಇಂಟೆನ್ಷನ್ ಇಸ್ ಟು ಗಿವ್ ಸಮಥಿಂಗ್ ನ್ಯೂ ಅಷ್ಟೇ. ಆಮೇಲೆ ವಿ ಹ್ಯಾವ್ ದ ಸ್ಪೈಸಸ್ ಕಾಲ್ಡ್ ಜಮೈಕನ್ ಜರ್ಕ್ ಆಲ್ಸೋ. ಜಮೈಕನ್ ಜರ್ಕ್ ಒಂಥರ ದಿಸ್ ಆಫ್ರಿಕನ್ ಬೇಸ್ ಸ್ಪೈಸಸ್ಸು. ಅದು ಮತ್ತೆ ನಿಮಗೆ ವಿ ಕ್ಯಾನ್ ಗಿವ್ ಇಟ್ ವಿತ್ ಎನಿ ಆಫ್ ದ ಸ್ನ್ಯಾಕ್ ಐಟಮ್ಸ್. ಜನರಲ್ ಆಗಿ ಓಡೋದೆ ನಮಗೆ ಫ್ರೆಂಚ್ ಫ್ರೈಸ್ ಜೊತೆ. ವಿ ಕ್ಯಾನ್ ಗಿವ್ ಇಟ್ ವಿತ್ ಎನಿ ಆಫ್ ದ ಸ್ನ್ಯಾಕ್ ಐಟಮ್ಸ್.